ಸಹಕಾರಿ ಸಂಘದಲ್ಲಿ ಯಾವುದೇ ರಾಜಕೀಯವನ್ನ ಮಾಡದೆ ಒಗ್ಗಟ್ಟಿನಿಂದ ಸಹಕಾರ ಸಂಘವನ್ನ ಬೆಳೆಸಬೇಕು ಎಂದು ಶಾಸಕ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ಪಟ್ಟಣದ ತುಮಕೂರು ಹಾಲು ಒಕ್ಕೂಟದ ಕ್ಷೀರಭವನದಲ್ಲಿ ಎಂಬಿಬಿಎಸ್ ಇಂಜಿನಿಯರಿಂಗ್ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ ರೈತರಿಗೆ ಹಾಲು ಕರೆಯುವ ಯಂತ್ರ, ಮೇವು ಕತ್ತರಿಸುವ ಯಂತ್ರ ನೀಡುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಶಿರಾ ಒಕ್ಕೂಟದ ನಿರ್ದೇಶಕ ಆರ್ಎಸ್ ಗೌಡ ಮಾತನಾಡಿ, ಗುಬ್ಬಿ ತಾಲೂಕಿನಲ್ಲಿ ನಿಜವಾಗಿಯೂ ಸಾಕಷ್ಟು ರೀತಿಯ ಬದಲಾವಣೆಯಾಗುತ್ತಿದೆ. ಶ್ರೀನಿವಾಸ್ ಶಾಸಕರಾಗಿದ್ದು ಭಾರತಿ ಶ್ರೀನಿವಾಸ್ ನಿರ್ದೇಶಕರಾಗಿರುವುದು ನಿಮ್ಮ ಪುಣ್ಯ. ಬೇರೆ ಯಾವುದೇ ಶಾಸಕರು ಸಹಕಾರ ಸಂಘದತ್ತ ಮುಖ ಮಾಡಲ್ಲ. ಈಗ ಭಾರತಿ ಶ್ರೀನಿವಾಸ್ ರವರೇ ನಿರ್ದೇಶಕರಾಗಿರುವುದರಿಂದ ಅವರ ಕೆಲಸದಲ್ಲಿಯೂ ಶಾಸಕರು ಭಾಗಿಯಾಗುತ್ತಿರುವುದರಿಂದ ಹೆಚ್ಚಿನ ಅನುಕೂಲ ಪಡೆಯಬಹುದಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪಶು ಮತ್ತು ಸಂಗೋಪನಾ ಇಲಾಖೆಯ ಸಹ ನಿರ್ದೇಶಕ ಡಾ ಸುರೇಶ್, ಡಾ ನಾಗೇಶ್ ಕುಮಾರ್, ಮುಖಂಡ ಸಣ್ಣರಂಗಯ್ಯ, ತಾಲೂಕು ವ್ಯವಸ್ಥಾಪಕ ಶಂಕರ್ನಾಗ್ ಸೇರಿದಂತೆ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ರೈತರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ರೀತಿ ಫಲಗಳಿಲ್ಲ ಅಂದ್ರೆ ನಾವೇ ಒಂದು ಉದ್ಯಮನ ನಡೆಸಲಿಕ್ಕೆ ಸಾಧ್ಯ ಆಗಲ್ಲ. ಈಗಾಗಲೇ ನಾವು ಹಲವಾರು ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡಿದಾಗ ನಾವು ಅಮೂಲ್ಗೆ ಇರ್ಬೋದು, ಪಾಶ್ಚಾತ್ಯ ರಾಷ್ಟ್ರಗಳಿರ್ಬೋದು, ನಾವು ಬಹಳ ಇದ್ದೀವಿ. ಹೈನುಗಾರಿಕೆನ ಆದಷ್ಟು ಕೂಡ ಬಹಳ ವೈಜ್ಞಾನಿಕವಾಗಿ, ತಾಂತ್ರಿಕವಾಗಿ ನಾವು ಬಲಗೊಳಿಸಿದಾಗ ಮಾತ್ರ ಈ ಒಂದು ಸೆಕ್ಟರ್ ತುಂಬಲಿಕ್ಕೆ ಸಾಧ್ಯ ಆಗಿದೆ. ಅಂತಹ ನಿಟ್ಟಿನಲ್ಲಿ ಇಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅಂತ ಈಗಾಗಲೇ ನಾವು ಒಕ್ಕೂಟದಲ್ಲಿ, ಪ್ರವಾಸ ಸಭೆಗಳಲ್ಲಿ ಹೆಚ್ಚಿನ ಒತ್ತನ್ನ ನಮ್ಮ ಸಹಕಾರ ಸಂಘಗಳಿಗೆ ನಾವು ಕೊಡ್ತಾ ಇದ್ದೀವಿ. ಕೇಳಿಲ್ಲ ಪಾಪ, ಅವಳು ಒಂಥರ ಕಾತೊಳಗೆ ಬಿಟ್ಬಿಟ್ಟಿದ್ದು ಈಚೆಗೆ, ಎಲ್ಲಾರು ಬಸ್ಸು ಬಿಟ್ಟಾಗೆ ಹೋಗ್ಲಿದ್ದೆ. ನಿರಂತರವಾಗಿ 30 ವರ್ಷಗಳ ಕಾಲ ನಾನು ಇಡೀ ತಾಲೂಕಿನಲ್ಲಿ ಇಡೀ ಬಡವರಿಗೆ, ಶೋಷಿತರ ಪರವಾಗಿ ಕೆಲಸ ಮಾಡಿರ್ತಕ್ಕಂಥ, ನಾನು ಯಾವುದರಿಂದ ₹1 ಗಳಿಸಿರ್ತಕ್ಕಂಥದ್ದಲ್ಲ. ರಾಜಕಾರಣದಲ್ಲಿ ರಾಜಕಾರಣಕ್ಕೆ ಬರೋದು ಮತ್ತೆ ಎಲ್ಲ ಗಳಿಸಿದಂಥದ್ದು. ಇನ್ಕಮ್ ಟ್ಯಾಕ್ಸ್ ಕಟ್ಟಿ ನಾನು ರಾಜಕಾರಣಕ್ಕೆ ಬಂದಂಥದ್ದು. ಅವತ್ತು ಹೆಂಗಿತ್ತು ಇವತ್ತು ಹಂಗೆ ಇರ್ತೀನಿ. ನಾನು ಎದ್ದು ತಾಯಿ ಹೇಳ್ತೀನಿ, ನಾನು ರಾಜಕಾರಣ ಬಂದ್ಮೇಲೆ 1 ಗುಂಟೆ ಜಮೀನು ಪರ್ಚೇಸ್ ಮಾಡಿದ್ದೆ. 1 ಗುಂಟೆ ಪರ್ಚೇಸ್ ಮಾಡಕ್ಕೆ ಆಗ್ಲೇ ಇಲ್ಲ. ಅದು ಮತ್ತೆ 85-90 ಎಕರೆ ಮಾಡ್ತೀವಿ. ಈಗ ಏನು ಮಾಡ್ಲಿಕ್ಕೆ ಆಗ್ತಿಲ್ಲ. ಅದು ಉದ್ದೇಶ ಏನಂದ್ರೆ ಬಡವರ ಪರವಾಗಿ ನಿಮ್ಗೆ ಅವಕಾಶ ಸಿಕ್ಕಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಕೂಡ ಬಡವರ ಪರವಾಗಿ ಸೇವೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥದ್ದೇ ನನ್ನ ಕಳಕಳಿ ಆಗಿರ್ತಕ್ಕಂಥ. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳಾಗಿದೆ. ವಿಶೇಷವಾಗಿ ಮಕ್ಕಳಿಗೆ ಇವರು ಬೆನಿಫಿಟ್ ಕೊಡ್ತಕ್ಕಂಥ ಕೆಲಸವನ್ನು ಮೊದಲ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ನಮ್ಮ ಡೈರಿ ವತಿಯಿಂದ ನಾನು ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳಕ್ ಬಯಸ್ತೀನಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.